ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಜ್ಞಾನ ಬಿಂದುವಿಗೆ ಸ್ವಾಗತ. ಆಚಾರ್ಯ ಚಾಣಕ್ಯರ ಪ್ರಕಾರ ಈ 4 ಜನರಿಲ್ಲದ ಜಾಗ ಬಡತನದಿಂದ ಕೂಡಿರುತ್ತದೆ. ಅಲ್ಲಿರುವವರು ಸಂತೋಷ ಕಾಣಲು ಸಾಧ್ಯವಿಲ್ಲ ಎಂದು ಚಾಣಕ್ಯರು ಹೇಳಿದ್ದಾರೆ. ಆಚಾರ್ಯ ಚಾಣಕ್ಯರ ನೀತಿಗಳು ನಮ್ಮ ಬದುಕಿಗೆ ಕನ್ನಡಿ ಹಿಡಿಯುವಂತಿವೆ. ಆ ಕಾಲದಲ್ಲಿ ಅವರು ರೂಪಿಸಿದ್ದ ನೀತಿಗಳು ಸರ್ವಕಾಲಕ್ಕೂ ಸಲ್ಲುವಂತಿರುವುದು ಸುಳ್ಳಲ್ಲ. ಬದುಕಿನ ಯಶಸ್ಸಿಗೆ ನಾವು ಎಂತಹ ಸ್ಥಳದಲ್ಲಿ ವಾಸಿಸಬೇಕು ಎಂಬುದನ್ನ ಚಾಣಕ್ಯರು ಹೇಳಿದ್ದಾರೆ. ಅವರ ಪ್ರಕಾರ ಈ ಜಾಗಗಳಲ್ಲಿ ವಾಸ ಮಾಡುವವರಿಗೆ ಎಂದಿಗೂ ಸಹ ಜೀವನದಲ್ಲಿ ಹಣ ಹಾಗೂ ಯಶಸ್ಸು ಎನ್ನುವುದು ಸಿಗಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಆಚಾರ್ಯ ಚಾಣಕ್ಯರ ಬಗ್ಗೆ ತಿಳಿಯದವರಿಲ್ಲ. ಅವರು ತಮ್ಮ ಕಾಲದ ಮಹಾನ್ ವಿದ್ವಾಂಸರಾಗಿದ್ದರು. ಆಚಾರ್ಯ ಚಾಣಕ್ಯರು ತಮ್ಮ ಜೀವಿತ ಅವಧಿಯಲ್ಲಿ ಹಲವು ನೀತಿಗಳನ್ನ ರೂಪಿಸಿದ್ದರು. ಆ ನೀತಿಗಳಲ್ಲಿ ಅವರು ಜೀವನಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳನ್ನ ಬೋಧನೆ ಮಾಡಿದ್ದಾರೆ. ಅವರ ನೀತಿಗಳನ್ನ ಅನುಸರಿಸುವ ಮೂಲಕ ನಮ್ಮ ಜೀವನವನ್ನು ಸುಂದರವಾಗಿರಿಸಿಕೊಳ್ಳಬಹುದು. ನೀವು ಯಶಸ್ವಿ ಮತ್ತು ಸಮೃದ್ಧಿ ಜೀವನವನ್ನು ನಡೆಸಲು ಬಯಸಿದರೆ ಚಾಣಕ್ಯನ ನೀತಿಯ ಬೋಧನೆಗಳನ್ನ ಅನುಸರಿಸಲೇಬೇಕು. ಈ 4 ಜನರಿಲ್ಲದ ಜಾಗದಲ್ಲಿ ವಾಸಿಸುವವರು ಜೀವನದಲ್ಲಿ ಎಂದಿಗೂ ಸಹ ಪ್ರಗತಿಯನ್ನು ಹೊಂದಲು ಸಾಧ್ಯವಿಲ್ಲ. ಅಲ್ಲದೆ ಅಂತವರ ಬದುಕು ಬಡತನದಲ್ಲಿ ಸಾಗುತ್ತದೆ. ಮೊದಲನೆಯದಾಗಿ ಅನಕ್ಷರಸ್ಥರು ಹೆಚ್ಚಿರುವ ಜಾಗ. ಚಾಣಕ್ಯರ ಪ್ರಕಾರ ಕಲಿತ ಅಥವಾ ಜ್ಞಾನವುಳ್ಳ ಜನರಿಲ್ಲದ ಸ್ಥಳಗಳಲ್ಲಿ ವಾಸಿಸುವ ಜನರು ಮಾನಸಿಕವಾಗಿ ಪ್ರಗತಿಯನ್ನು ಹೊಂದಲು ಸಾಧ್ಯವಿಲ್ಲ ಮತ್ತು ಶಾಶ್ವತವಾಗಿ ಹಿಂದೆ ಉಳಿದಿರುತ್ತಾರೆ ಹಾಗೂ ಮಾನಸಿಕವಾಗಿಯೂ ಹಿಂದೆ ಉಳಿದಿರುತ್ತಾರೆ. ಈ ಜನರು ಎಂದಿಗೂ ಸಹ ಪ್ರಗತಿಯನ್ನು ಹೊಂದುವುದಿಲ್ಲ ಮತ್ತು ಶಾಶ್ವತವಾಗಿ ಬಡವರಾಗಿರುವ ಸಾಧ್ಯತೆ ಹೆಚ್ಚು. ಅವರು ಜೀವನದಲ್ಲಿ ಯಶಸ್ಸನ್ನ ಕಾಣಲು ಸಾಧ್ಯವಿಲ್ಲ ಎಂದು ಚಾಣಕ್ಯರು ಹೇಳಿದ್ದಾರೆ. ಎರಡನೆಯದಾಗಿ ವ್ಯಾಪಾರಿಗಳೇ ಇಲ್ಲದಿರುವ ಜಾಗ. ಆಚಾರ್ಯ ಚಾಣಕ್ಯರ ಪ್ರಕಾರ ವ್ಯಾಪಾರಿಗಳು ಇಲ್ಲದ ಜಾಗದಲ್ಲಿ ವಾಸಿಸುವ ಜನರು ಎಂದಿಗೂ ಸಹ ಪ್ರಗತಿಯನ್ನು ಹೊಂದಲು ಸಾಧ್ಯವಿಲ್ಲ. ಸಮೃದ್ಧಿ ಬಯಸಿದಲ್ಲಿ ವ್ಯಾಪಾರ ಎನ್ನುವುದು ಅತ್ಯಗತ್ಯ. ವ್ಯಾಪಾರಿಗಳು ಮತ್ತು ವೃತ್ತಿಪರರು ಇಲ್ಲದಿರುವಲ್ಲಿ ಆರ್ಥಿಕ ಪರಿಸ್ಥಿತಿಗಳು ಯಾವಾಗಲೂ ಭೀಕರವಾಗಿರುತ್ತವೆ. ಅಂತಹ ಜನರು ಸಂಪತ್ತಿನ ವಿಷಯದಲ್ಲಿ ಎಂದಿಗೂ ಸಹ ಪ್ರಗತಿ ಹೊಂದಲು ಸಾಧ್ಯವಿಲ್ಲ ಮತ್ತು ಬೇಗನೆ ಬಡವರಾಗುತ್ತಾರೆ. ಮೂರನೆಯದಾಗಿ ಬುದ್ಧಿವಂತ ಆಡಳಿತಗಾರ ಇಲ್ಲದಿರುವಲ್ಲಿ. ಚಾಣಕ್ಯರ ಪ್ರಕಾರ ನೀವು ಪ್ರಗತಿ ಹೊಂದಬೇಕಾದರೆ ಆ ಪ್ರದೇಶದಲ್ಲಿ ಬುದ್ಧಿವಂತ ಮತ್ತು ಶಕ್ತಿಯುತ ಆಡಳಿತಗಾರನನ್ನು ಹೊಂದಿರುವುದು ಬಹಳ ಮುಖ್ಯ. ಹೀಗಾಗದಿದ್ದಾಗ ಈ ಜಾಗದಲ್ಲಿ ಅರಾಜಕತೆ ಹಾಗೂ ಅನಾಚಾರದ ಛಾಯೆ ಆವರಿಸುತ್ತಲೇ ಇರುತ್ತದೆ. ಅಂತಹ ಸ್ಥಳಗಳಲ್ಲಿ ವಾಸಿಸುವ ಜನರು ಎಂದಿಗೂ ಸಹ ಪ್ರಗತಿಯನ್ನು ಹೊಂದಲು ಸಾಧ್ಯವಿಲ್ಲ. ನಾಲ್ಕನೆಯದಾಗಿ ವೈದ್ಯರಿಲ್ಲದ ಜಾಗ. ಆಚಾರ್ಯ ಚಾಣಕ್ಯರ ಪ್ರಕಾರ ವೈದ್ಯರು ಅಥವಾ ವೈದ್ಯಕೀಯ ಸೌಲಭ್ಯಗಳು ಇಲ್ಲದ ಸ್ಥಳದಲ್ಲಿ ಜನರು ಎಂದಿಗೂ ಸಹ ಪ್ರಗತಿಯನ್ನು ಹೊಂದಲು ಸಾಧ್ಯವಿಲ್ಲ. ಈ ಸ್ಥಳಗಳಲ್ಲಿ ವಾಸಿಸುವ ಜನರು ಯಾವಾಗಲೂ ರೋಗಗಳ ಅಪಾಯಗಳನ್ನು ಹೊಂದಿರುತ್ತಾರೆ. ಇಲ್ಲಿ ವಾಸ ಮಾಡುವವರು ಯಾವಾಗಲೂ ಬಡವರಾಗಿರುವ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತದೆ ಎಂದು ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ.